ಕನ್ನಡ ಟು ಇಂಗ್ಲಿಷ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಯೂಸರ್ 60+ ಸೆಂಟೆನ್ಸಸ್ನ ನೋಡೋಣ. ಯಾರೂ ಬರುತ್ತಿಲ್ಲ ಅನ್ನುವಂಥದ್ದನ್ನು ಇಂಗ್ಲೀಷ್ನಲ್ಲಿ ಹೇಳುವಾಗ ನೋಬಡಿ ಈಸ್ ಕಮಿಂಗ್ ಅಂತ ಹೇಳಬೇಕು. ಅದು ಸಾಕು ಅಂತ ಹೇಳಬೇಕಾದಾಗ ದಟ್ಸ್ ಎನಫ್ ಅಂತ ಹೇಳಬೇಕಾಗುತ್ತೆ. ನೀವು ಒಪ್ಪುತ್ತೀರಾ ಅಂತ ಹೇಳುವಾಗ ಡು ಯು ಅಗ್ರಿ ಅಂತ ಹೇಳಬೇಕಾಗುತ್ತೆ. ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ಅನ್ನುವಾಗ ಐ ಅಗ್ರಿ ವಿತ್ ಯು ಅಂತ ಹೇಳಬೇಕು. ಇದು ಸಾಧ್ಯವಿಲ್ಲ ಅಂತ ಹೇಳುವಾಗ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಬೇಕು. ಮತ್ತೆ ಪ್ರಯತ್ನಿಸಿ ಅಂತ ಹೇಳುವಾಗ ಟ್ರೈ ಅಗೈನ್ ಅಂತ ಹೇಳಬೇಕು. ಹೊರಡುವ ಸಮಯ ಬಂದಿದೆ. ಇಟ್ಸ್ ಟೈಮ್ ಟು ಲೀವ್. ವಾದ ಮಾಡಬೇಡಿ. ಡೋಂಟ್ ಆರ್ಗ್ಯೂ. ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬನ್ನಿ. ಪ್ಲೀಸ್ ಬಿ ಆನ್ ಟೈಮ್. ಬದಲಾವಣೆಯನ್ನು ಇಡಿ ಅನ್ನುವಾಗ ಕೀಪ್ ದ ಚೇಂಜ್ ಅಂತ ಹೇಳಬೇಕಾಗುತ್ತೆ. ಬಾಗಿಲ ಬಳಿ ಯಾರು ಇದ್ದಾರೆ ಅನ್ನುವಾಗ ಹೂ ಈಸ್ ಅಟ್ ದ ಡೋರ್ ಅಂತ ಹೇಳಬೇಕಾಗುತ್ತೆ. ನಾನು ಬಾಗಿಲು ತೆರೆಯಲೇ ಅಂತ ಕೇಳುವಾಗ ಇಟ್ ಈಸ್ ಮೀ ಓಪನ್ ದ ಡೋರ್ ಅಂತ ಹೇಳಬೇಕಾಗುತ್ತೆ. ಇದಕ್ಕೆ ಎಷ್ಟು ಅಂತ ಹೇಳುವಾಗ ಹೌ ಮಚ್ ಈಸ್ ದಿಸ್ ಅಂತ ಹೇಳಬೇಕಾಗುತ್ತೆ. ಇದು ತುಂಬ ಅಗ್ಗವಾಗಿದೆ ಅಂತ ಹೇಳಬೇಕಾದಾಗ ಇಟ್ ಈಸ್ ವೆರಿ ಚೀಪ್ ಅಂತ ಹೇಳಬೇಕು. ದಯವಿಟ್ಟು ನನಗೆ ಹಣ ಕೊಡಿ ಅನ್ನುವಂಥದ್ದಕ್ಕೆ ಪ್ಲೀಸ್ ಗಿವ್ ಮೀ ಮನಿ ಅಂತ ಹೇಳಬೇಕು. ನನಗೆ ನಿದ್ರೆ ಬರುತ್ತಿದೆ ಅನ್ನುವುದನ್ನು ಐ ಆಮ್ ಫೀಲಿಂಗ್ ಸ್ಲೀಪಿ. ನನ್ನನ್ನು 7 ಗಂಟೆಗೆ ಎಬ್ಬಿಸಿ ಅಂತ ಹೇಳುವಾಗ ವೇಕ್ ಮೀ ಅಟ್ 7 ಅಂತ ಹೇಳಬೇಕು. ನನಗೆ ತೊಂದರೆ ಕೊಡಬೇಡ ಅನ್ನುವಂಥದ್ದನ್ನು ಡೋಂಟ್ ಡಿಸ್ಟರ್ಬ್ ಮೀ ಅಂತ ಹೇಳಬೇಕಾಗುತ್ತೆ. ನಾನು ಈಗ ಕಾರ್ಯನಿರತನಾಗಿದ್ದೇನೆ ಅನ್ನುವಂಥದ್ದಕ್ಕೆ ಐ ಆಮ್ ಬಿಸಿ ರೈಟ್ ನೌ ಅಂತ ಹೇಳಬೇಕು. ನಂತರ ನನಗೆ ಕರೆ ಮಾಡಿ ಅನ್ನುವಂಥದ್ದನ್ನು ಕಾಲ್ ಮೀ ಲೇಟರ್ ಅಂತ ಹೇಳಬೇಕು. ನಾವು ಅದನ್ನು ಒಟ್ಟಿಗೆ ಮಾಡೋಣ ಅನ್ನುವುದನ್ನು ಲೆಟ್ಸ್ ಡೂ ಇಟ್ ಟುಗೆದರ್ ಅಂತ ಹೇಳಬೇಕು. ಸಮಯ ಮುಗಿಯುತ್ತಿದೆ ಅನ್ನುವಂಥದ್ದನ್ನು ಟೈಮ್ ಈಸ್ ರನ್ನಿಂಗ್ ಔಟ್ ಅಂತ ಹೇಳಬೇಕು. ಇದನ್ನು ತಪ್ಪಿಸಿಕೊಳ್ಳಬೇಡಿ ಅನ್ನುವಂಥದ್ದನ್ನು ಡೋಂಟ್ ಮಿಸ್ ಇಟ್ ಅಂತ ಹೇಳಬೇಕಾಗುತ್ತೆ. ನೀವು ತಡವಾಗಿ ಬಂದಿದ್ದೀರಿ ಅನ್ನುವಂಥದ್ದನ್ನು ಯು ಆರ್ ಲೇಟ್ ಅಂತ ಹೇಳಬೇಕಾಗುತ್ತೆ. ಪ್ರಯತ್ನಿಸುತ್ತಲೇ ಇರಿ ಅನ್ನುವಂಥದ್ದನ್ನು ಕೀಪ್ ಟ್ರೈಯಿಂಗ್ ಅಂತ ಹೇಳಬೇಕಾಗುತ್ತೆ. ನನಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳುವಾಗ ಐ ಹ್ಯಾವ್ ನೋ ಐಡಿಯಾ ಅಂತ ಹೇಳಬೇಕು. ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಹೇಳುವಾಗ ಟೇಕ್ ಕೇರ್ ಅಂತ ಹೇಳಬೇಕು. ಹಾಗೆ ನೀವು ಅಡುಗೆ ಮಾಡಬಹುದಾ ಅಂತ ಹೇಳುವಾಗ ಕ್ಯಾನ್ ಯು ಕುಕ್ ಅಂತ ಹೇಳಬೇಕು. ಕಲಿಯುತ್ತಿದ್ದೇನೆ ಅನ್ನುವಂಥದ್ದನ್ನು ಐ ಆಮ್
ಲರ್ನಿಂಗ್ ಅಂತ ಹೇಳಬೇಕಾಗುತ್ತೆ. ಹಾಗೆ ನನ್ನೊಂದಿಗೆ ಹಂಚಿಕೊಳ್ಳಿ ಅನ್ನುವಂಥದ್ದನ್ನು ಶೇರ್ ವಿತ್ ಮೀ ಅಂತ ಹೇಳಬೇಕಾಗುತ್ತೆ. ಶೇರ್ ವಿತ್ ಮೀ ಅಂತ ಹೇಳಬೇಕಾಗುತ್ತೆ. ನೀವು ಖಾಲಿ ಇದ್ದೀರಾ ಅನ್ನುವಾಗ ಆರ್ ಯು ಫ್ರೀ ಅಂತ ಹೇಳಬೇಕಾಗುತ್ತೆ. ಹೌದು ನಾನು ಖಾಲಿಯಾಗಿದ್ದೇನೆ ಅಂದರೆ ಎಸ್ ಐ ಆಮ್ ಫ್ರೀ ಅಂತ ಹೇಳಬೇಕು. ಇದು ನನ್ನದು ದಿಸ್ ಈಸ್ ಮೈನ್ ಅಂತ ಹೇಳಬೇಕು. ಹಾಗೆ ಅದು ನಿಮ್ಮದು ದಟ್ ಈಸ್ ಯುವರ್ಸ್ ಅಂತ ಹೇಳಬೇಕು. ಹಾಗೆ ನೀವು ಏನು ಯೋಚಿಸುತ್ತೀರಿ ಅಂತ ಕೇಳುವಾಗ ವಾಟ್ ಡು ಯು ಥಿಂಕ್ ಅಂತ ಹೇಳಬೇಕು. ಹಾಗೆ ನಾನು ನಿಮ್ಮೊಂದಿಗೆ ಒಪ್ಪುತ್ತೇನೆ ಅಂತ ಹೇಳಬೇಕು. ಐ ಅಗ್ರಿ ವಿತ್ ಯು ಅಂತ ಹೇಳಬೇಕು. ತಡ ಮಾಡಬೇಡಿ. ಡೋಂಟ್ ಬಿ ಲೇಟ್ ಅಂತ ಹೇಳಬೇಕಾಗುತ್ತೆ. ನಾನು ಇದನ್ನು ನೆನಪಿಟ್ಟುಕೊಳ್ಳುತ್ತೇನೆ. ಐ ವಿಲ್ ರಿಮೆಂಬರ್ ದಿಸ್. ಇಂದು ರಜೆ ಇದೆ. ಇಟ್ಸ್ ಎ ಹಾಲಿಡೇ ಟುಡೇ ಅಂತ ಹೇಳಬೇಕು. ನಾಳೆ ಬೇಗ ಬನ್ನಿ ಅನ್ನುವುದನ್ನು ಕಮ್ ಅರ್ಲಿ ಟುಮಾರೋ ಅಂತ ಹೇಳಬೇಕು. ಆಟವಾಡೋಣ ಅನ್ನುವಂಥದ್ದಕ್ಕೆ ಲೆಟ್ಸ್ ಪ್ಲೇ ಅಂತ ಹೇಳಬೇಕಾಗುತ್ತೆ. ನನಗೆ ಆರೋಗ್ಯ ಸರಿ ಇಲ್ಲ ಅನ್ನುವಂಥದ್ದನ್ನು ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಹೇಳಬೇಕು. ನನಗೆ ನಿಮ್ಮ ಸಲಹೆ ಬೇಕು ಅನ್ನುವಂಥದ್ದನ್ನು ಐ ನೀಡ್ ಯುವರ್ ಅಡ್ವೈಸ್ ಅಂತ ಹೇಳಬೇಕಾಗುತ್ತೆ. ನನ್ನನ್ನು ದೂಷಿಸಬೇಡಿ ಅನ್ನುವಂಥದ್ದನ್ನು ಡೋಂಟ್ ಬ್ಲೇಮ್ ಮೀ ಅಂತ ಹೇಳಬೇಕಾಗುತ್ತೆ. ಇದು ನನ್ನ ತಪ್ಪು ಅನ್ನುವಂಥದ್ದನ್ನು ಇಟ್ಸ್ ಮೈ ಫಾಲ್ಟ್ ಅಂತ ಹೇಳಬೇಕು. ನಿಮ್ಮ ಅಭಿಪ್ರಾಯವೇನು ಅಂತ ಕೇಳುವಾಗ ವಾಟ್ಸ್ ಯುವರ್ ಒಪಿನಿಯನ್ ಅಂತ ಕೇಳಬೇಕಾಗುತ್ತೆ. ಸೇರಿ ತೀರ್ಮಾನಿಸೋಣ ಅನ್ನುವಂಥದ್ದಕ್ಕೆ ಲೆಟ್ಸ್ ಡಿಸೈಡೆಡ್ ಟುಗೆದರ್ ಅಂತ ಹೇಳಬೇಕಾಗುತ್ತೆ. ನೆಪ ಹೇಳಬೇಡಿ ಅನ್ನುವಂಥದ್ದನ್ನು ಡೋಂಟ್ ಮೇಕ್ ಎಕ್ಸ್ಕ್ಯೂಸಸ್ ಅಂತ ಹೇಳಬೇಕು. ಇದನ್ನು ಹುಡುಕಲು ಸಹಾಯ ಮಾಡಿ ಅನ್ನುವಂಥದ್ದಕ್ಕೆ ಹೆಲ್ಪ್ ಮೀ ಫೈಂಡ್ ಇಟ್ ಅಂತ ಹೇಳಬೇಕಾಗುತ್ತೆ. ನನಗೆ ನಿಮ್ಮ ಬೆಂಬಲ ಬೇಕು ಅನ್ನುವಂಥದ್ದನ್ನು ಐ ನೀಡ್ ಯುವರ್ ಸಪೋರ್ಟ್ ಅಂತ ಹೇಳಬೇಕಾಗುತ್ತೆ. ಕತ್ತಲಾಗಿದೆ ಅನ್ನುವಂಥದ್ದನ್ನು ಹೇಳುವಾಗ ಇಟ್ಸ್ ಗೆಟಿಂಗ್ ಡಾರ್ಕ್ ಅಂತ ಹೇಳಬೇಕು. ನಾನು ಶೀಘ್ರದಲ್ಲಿಯೇ ಹಿಂತಿರುಗುತ್ತೇನೆ ಅನ್ನುವಂಥದ್ದಕ್ಕೆ ಐ ವಿಲ್ ಬಿ ಬ್ಯಾಕ್ ಸೂನ್ ಅಂತ ಕಳೆದುಕೊಳ್ಬೇಡಿ ಅನ್ನುವಂಥದ್ದಕ್ಕೆ ಡೋಂಟ್ ವೇಸ್ಟ್ ಟೈಮ್ ಅಂತ ಹೇಳಬೇಕು. ನೀವು ಎಲ್ಲಿ ವಾಸಿಸುತ್ತೀರಿ ವೇರ್ ಡು ಯು ಲೀವ್. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತೇನೆ. ಐ ಲಿವ್ ಇನ್ ಬ್ಯಾಂಗ್ಳೂರು ಅಂತ ಹೇಳಬೇಕಾಗುತ್ತೆ. ಇದು ತುಂಬ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಹೇಳುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಬೇಕು. ನೀವು ಕಾಯಬಹುದಾ ಅನ್ನುವಂಥದ್ದನ್ನು ಹೇಳುವಾಗ ಕ್ಯಾನ್ ಯು ವೇಟ್ ಅಂತ ಹೇಳಬೇಕು. ಹಾಗೆ ದಯವಿಟ್ಟು ನನಗೆ ಉತ್ತರಿಸಿ ಅನ್ನುವಂಥದ್ದನ್ನು ಹೇಳುವಾಗ ಪ್ಲೀಸ್ ಆನ್ಸರ್ ಮೀ ಅಂತ ಹೇಳಬೇಕು. ನಾವು ಸ್ನೇಹಿತರಾಗೋಣ ಅನ್ನುವಂಥದ್ದನ್ನು ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಹೇಳಬೇಕಾಗುತ್ತೆ. ಇದು
ಕಠಿಣವಾಗಿದೆ ಅನ್ನುವಂಥದ್ದನ್ನ ಡಿಫಿಕಲ್ಟ್ ದಿಸ್ ಈಸ್ ಡಿಫಿಕಲ್ಟ್ ಅಂತ ಹೇಳಬೇಕಾಗುತ್ತೆ. ದಯವಿಟ್ಟು ಅಳಬೇಡಿ, ದಯವಿಟ್ಟು ಅಳಬೇಡಿ ಅನ್ನುವಂಥದ್ದನ್ನು ಪ್ಲೀಸ್ ಡೋಂಟ್ ಕ್ರೈ ಅಂತ ಹೇಳಬೇಕು. ಹಾಗೆ ನೀವು ತುಂಬ ದಯಾಪರರು ಅನ್ನುವಾಗ ಯು ಆರ್ ವೆರಿ ಕೈಂಡ್ ಅಂತ ಹೇಳಬೇಕು. ಏನು ವಿಷಯ ಅಂತ ಹೇಳುವಾಗ ವಾಟ್ಸ್ ದ ಮ್ಯಾಟರ್ ಅಂತ ಹೇಳಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.